ಗುಂಡ್ಲುಪೇಟೆ ತಾಲೂಕಿನ ಆಲತೂರು ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಗುಂಡ್ಲುಪೇಟೆ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ರೈತ ಸಂಘದ ನೂತನ ಗ್ರಾಮ ಘಟಕವನ್ನ ಅಧಿಕೃತವಾಗಿ ಉದ್ಘಾಟಿಸಲಾಯಿತು. ಸಂಘದ ರಾಜ್ಯ ಅಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಅವರು ನೂತನ ಘಟಕವನ್ನ ಉದ್ಘಾಟಿಸಿ ರೈತರ ಒಗ್ಗಟ್ಟು ಹಾಗೂ ಹೋರಾಟದ ಹಾದಿಯ ಕುರಿತು ಮಾರ್ಗದರ್ಶನ ನೀಡಿದ್ದಾರೆ. ಈ ಪ್ರಮುಖ ಕಾರ್ಯಕ್ರಮದಲ್ಲಿ ರೈತ ಸಂಘದ ಸಾಲು ಸಾಲು ಹಿರಿಯ ಹಾಗೂ ಯುವ ಮುಖಂಡರು ಭಾಗವಹಿಸಿದ್ರು. ವೇದಿಕೆಯಲ್ಲಿ ವಿಭಾಗೀಯ ಕಾರ್ಯದರ್ಶಿ ಜ್ಯೋತಿ ಗೌಡನಪುರ ಸಿದ್ದರಾಜು, ಯುವ ಘಟಕದ ರಾಜ್ಯ ಸಂಚಾಲಕ ಯಶವಂತ್, ಜಿಲ್ಲಾಧ್ಯಕ್ಷ ಶಿವಪುರ ಮಹದೇವಪ್ಪ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಉಪಸ್ಥಿತರಿದ್ದು ಸಂಘಟನೆಯ ಬಲವರ್ಧನೆಗೆ ಕರೆ ನೀಡಿದ್ರು. ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಬಸಮ್ಮ ಹಾಗೂ ತಾಲೂಕು ಗೌರವಾಧ್ಯಕ್ಷ ರಾಜಶೇಖರ್ ನೇತೃತ್ವ ವಹಿಸಿದ್ರು. ಇವರೊಂದಿಗೆ ಪ್ರಮುಖ ಮುಖಂಡರಾದ ನಾಗರಾಜಪ್ಪ, ಕುಮಾರ್, ಪ್ರಕಾಶ್, ಮಹೇಶ್, ಗುರು, ಶಿವಕುಮಾರ್ ಮೂರ್ತಿ ಹಾಗೂ ಯುವ ಘಟಕದ ತಾಲೂಕು ಅಧ್ಯಕ್ಷ ಪ್ರವೀಣ್ ಭಾಗವಹಿಸಿದ್ರು. ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಆಲತೂರು ಗ್ರಾಮ ಘಟಕದ ಪ್ರಮುಖರಾದ ಮಹದೇವ್, ಕುಮಾರ್, ರೋಹನ್ ಗೌಡ ಸೇರಿದಂತೆ ಸುತ್ತಮುತ್ತಲಿನ 10 ಹಳ್ಳಿಗಳ 100 ರೈತ ಮುಖಂಡರು ಹಾಗೂ ಅನ್ನದಾತರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ರೈತ ಧ್ವನಿಗೆ ಶಕ್ತಿ ತುಂಬಿದ್ದಾರೆ. ಅಖಂಡ ಧಾರವಾಡ ಜಿಲ್ಲೆ ನೀರು ಚಂದ್ರನಗರ ಒಂದು ಜಿಲ್ಲೆ ಇತ್ತಲ್ಲ, ಅಖಂಡ ಧಾರವಾಡ ಜಿಲ್ಲೆ 3 ಜಿಲ್ಲೆ ಆಗಿದೆ. ಧಾರವಾಡ ಆಗಿದೆ, ಗದಗ ಆಗಿದೆ, ಹಾವೇರಿ ಆಗಿದೆ. ಧಾರವಾಡ ನೋಡಿದ್ರೆ ಅವರು ಅಖಂಡ ಧಾರವಾಡ ಜಿಲ್ಲೆ ನೀರು ಚಂದ್ರನಗರ ಒಂದು ಜಿಲ್ಲೆ ಇತ್ತಲ್ಲ, ಅಖಂಡ ಧಾರವಾಡ ಜಿಲ್ಲೆ 3 ಜಿಲ್ಲೆ ಆಗಿದೆ. ಧಾರವಾಡ ಆಗಿದೆ, ಗದಗ ಆಗಿದೆ, ಹಾವೇರಿ ಆಗಿದೆ. ಧಾರವಾಡ ನೋಡಿದ್ರೆ ಅವರು ಅಖಂಡ ಧಾರವಾಡ ಜಿಲ್ಲೆ